ಈ ವಿಡಿಯೋ ಕೊನೆ ತನಕ ನೋಡಿ ಗಂಡ ಹೆಂಡತಿಗೆ ಯಾಕೆ ಹೊಡಿಬಾರ್ದು ಅಂತ ಹೇಳ್ತೀನಿ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಬಹಳ ಜನ ಗಂಡ ಹೆಂಡತಿ ತುಂಬಾ ಜಗಳ ಮಾಡ್ತಿರ್ತಾರೆ. ಹೌದು. ಅವ್ರಿಗೊಂದು ಟಿಪ್ಸ್ ಕೊಡ್ತೀರಾ? ನೋಡಿ, ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಜಗಳ ಆಡಬಾರ್ದು, ಮತ್ತೆ ಗಂಡ ಹೆಂಡತಿಗೆ ಬೈಬಾರ್ದು. ಓಕೆ. ಬೈಯೋದ್ರಿಂದ ಶುಕ್ರ ಹಾಳಾಗ್ತಾನೆ. ಓಕೆ. ಅದೇ ರೀತಿ ಹೆಂಡತಿ ಕೂಡ ಗಂಡಂಗ್ ಬೈಬಾರ್ದು. ಓಕೆ. ಯಾಕೆಂದ್ರೆ ಹೆಂಡತಿಗೆ ಶುಕ್ರ ಹಾಳಾಗ್ತಾನೆ. ಓಕೆ. ನೋಡಿ, ಶುಕ್ರ ಹಾಳಾಗೋದ್ರಿಂದ ಏನ್ ಸಮಸ್ಯೆ ಬರುತ್ತೆ ಅಂದ್ರೆ ಜೀವನದಲ್ಲಿ ವೈವಾಹಿಕ ಜೀವನದ ಸುಖ ಇರುತ್ತಲ್ಲ ಅದು ಸಿಗಲ್ಲ. ಒಂದು ನೆಮ್ಮದಿ ಹಾಳಾಗತ್ತೆ. ಇನ್ನೊಂದು ಶುಕ್ರ ಹಾಳಾಗೋದ್ರಿಂದ ಲಕ್ಸುರಿ ಲೈಫ್ ಬರಲ್ಲ. ಒಳ್ಳೆ ಬಟ್ಟೆ ಹಾಕಕ್ಕಾಗಲ್ಲ, ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಕ್ಕಾಗಲ್ಲ, ಒಳ್ಳೆ ಕಾರ್ ತಗೋಬೇಕು ಅಂತಿರ್ತೀವಿ, ಕಾರ್ ತೊಳಕ್ಕಾಗಲ್ಲ, ಒಳ್ಳೆ ಮನೆ ಕಟ್ಟಬೇಕು ಅಂತಿರ್ತೀವಿ, ಮನೆ ಕಟ್ಟಕ್ಕಾಗಲ್ಲ. ಆದ್ರಿಂದ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಇಬ್ರು ಜಗಳ ಮಾಡೋದು ಮತ್ತೆ ಬೈಯೋದನ್ನ ಆದಷ್ಟು ಕಡಿಮೆ ಮಾಡಿದ್ರೆ ನಿಮ್ಮ ಸಂಸಾರಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಅದಕ್ಕೆ ಈ ಸೆಲೆಬ್ರಿಟೀಸ್ ಡೈರೆಕ್ಟ್ ಡೈವರ್ಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನೋಡಿ, ಯಾವ್ದೇ ಸೆಲೆಬ್ರಿಟಿಗಳು ನೀವು ನೋಡಿರಲ್ವಾ, ಡೈವರ್ಸ್ ಕೊಡ್ತಾರೆ. ಹೆಂಡತಿಗೆ ದುಡ್ಡು ಬೇಕಾ, ಕಾರ್ ಬೇಕಾ, ಒಡವೆ ಬೇಕಾ, ಮನೆ ಬೇಕಾ ಎಲ್ಲ ಕೊಟ್ಟು ಕಳಿಸ್ತಾರೆ. ಬಟ್ ಡೈವರ್ಸ್ ಆದ್ಮೇಲೆ ಕೂಡ ಅವ್ರ ಸ್ನೇಹಿತರಂತೆ ಇರ್ತಾರೆ. ಯಾಕೆ ಅಂದ್ರೆ ಸೆಲೆಬ್ರಿಟಿಗಳಿಗೆ ಏನ್ ಬೇಕು, ಶುಕ್ರ ಚೆನ್ನಾಗಿರ್ಬೇಕು. ಆದ್ರಿಂದ ಅವ್ರು ಎಲ್ಲೇ ಹೋದ್ರು ಜಗಳ ಆಡಲ್ಲ. ಇದನ್ನ ಸಾಮಾನ್ಯ ಜನಗಳು ಅರ್ಥ ಮಾಡ್ಕೋಬೇಕು. ಜಗಳ ಆಡೋದ್ರಿಂದ ಏನು ಬರಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.